ಸಿಂಹರಾಶಿಯವ್ರಿಗೆ 12 ಕವಡೆ ಏನು ಹೇಳ್ತಾ ಇದೆ? ಕಳ್ಳರಿಂದ ಕಂಟಕ, ಹಣಕಾಸಿನಲ್ಲಿ ತೊಂದರೆ. ಮಕರ ರಾಶಿಯವ್ರಿಗೆ ಈ ವಾರ ಚೆನ್ನಾಗಿದೆಯಪ್ಪ, ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು ಕೂಡ ಆಗುತ್ತೆ. ಮೀನರಾಶಿಯವ್ರಿಗೆ ಈ ವಾರ ಚೆನ್ನಾಗಿಲ್ಲ, 50-50. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ನೋಡಿ, ಈ ವಾರ ಭವಿಷ್ಯ, ಕವಡೆ ಶಾಸ್ತ್ರದ ಭವಿಷ್ಯವನ್ನು ನೋಡುವಂಥದ್ದು ಮೇ 17ರಿಂದ ಮೇ 24ನೇ ತಾರೀಕುವರೆಗೂ ಈ ವಾರದ ವಿಷಯ ಇರುವಂಥದ್ದು. ಈ ವಾರದ ಹೈಲೈಟ್ಸ್ ನೋಡೋದಾದರೆ ಶ್ರೀಶಕೆ 1948ನೇ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ. ಇದರಲ್ಲಿ ಅಧಿಕ ಜ್ಯೇಷ್ಠ ಮಾಸದಲ್ಲಿ ನೀವೆಲ್ಲ ಏನು ಮಾಡ್ಬೋದು ಅಂತಂದರೆ ಭಾಳ ಮುಖ್ಯವಾಗಿ ಉಪನಯನ ಮಾಡ್ಬೋದು, ಸೀಮಂತ ಮಾಡ್ಬೋದು, ನಾಮಕರಣ ಮಾಡ್ಬೋದು. ಈ ರೀತಿಯ ನಿತ್ಯ ಕಾರ್ಯಗಳು ಅಥವಾ ನಿಮ್ಮ ಬಿಸ್ನೆಸ್ಗೆ ಯಾವುದೋ ಒಂದು ವೆಹಿಕಲ್ ತೊಗೋಬೇಕು ಅಂದರೆ ಬಿಸ್ನೆಸ್ಗೆ ವೆಹಿಕಲ್ನ ತೊಗೋಬೋದು. ಈ ಥರ ನಿತ್ಯ ನೈಮಿತ್ತಿಕ ಕಾರ್ಯಗಳು, ಲೆಕ್ಕದ ಕಾರ್ಯಗಳನ್ನು ಮಾಡ್ಬೋದು, ಸೈಟನ್ನು ಅಗ್ರಿಮೆಂಟ್ ಹಾಕೋಬೋದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಗಿಲ್ಲ. ಈ ಥರದ್ದು ಎಲ್ಲ ಕೆಲಸಗಳನ್ನು, ನಿತ್ಯ ನೈಮಿತ್ತಿಕ ಕೆಲಸಾದಿಗಳನ್ನು ನೀವು ರೆಗ್ಯುಲರಾಗಿ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ಸ್ ಇಲ್ಲ. ಏನು ಮಾಡಬಾರ್ದು? ಮದುವೆ ಮಾಡ್ಕೋಬಾರ್ದು, ಗೃಹ ಪ್ರವೇಶ ಮಾಡಬಾರ್ದು, ಭೂಮಿ ಪೂಜೆ ಮಾಡಬಾರ್ದು. ಇವು ಮೂರನ್ನು ಬಿಟ್ಟು ಆಲ್ಮೋಸ್ಟ್ ಮಿಕ್ಕೆಲ್ಲ ಕೆಲಸಗಳನ್ನು ಕೂಡ ನೀವು ಮಾಡಬಹುದು ಅಂಥೇಳಿ ಶಾಸ್ತ್ರದ ಸಮ್ಮತ ಇರುವಂಥದ್ದು. ಇನ್ನು ಈ ವಾರದ ಹೈಲೈಟ್ಸ್ ನೋಡೋದಾದರೆ ಅಂಥದ್ದೇನೂ ಇಲ್ಲ. 21ನೇ ತಾರೀಕು ಮೇ 21 ಗುರು ಪುಷ್ಯಾಮೃತ ಯೋಗ ಇದೆ. ಇಟ್ ಈಸ್ ಎ ವೆರಿ ಪವರ್ಫುಲ್ ಯೋಗ. ಇದು ಅತ್ಯಂತ ಶುಭದಾಯಕವಾಗಿರುವಂಥದ್ದು. ಅಷ್ಟೇ, ಈ ವಾರ ಅಂಥದ್ದೇನಿಲ್ಲ. ಮೊದಲನೇದಾಗಿ ಮೇಷರಾಶಿಯವ್ರ ಬಗ್ಗೆ ನಾವು ಮಾತನಾಡೋಣ. ಮೇಷರಾಶಿಯವ್ರಿಗೆ ಹೇಗಿದೆ ಅಂತ. ಮೇಷರಾಶಿಯವ್ರಿಗೆ ಹೇಗಿದೆ ಈ ವಾರ? 3, 6, 9, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಉಂಟು. ಈ ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡು. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಸಮಸ್ಯೆಯಲ್ಲಿ ಸಿಕ್ಕಾಕೋತೀಯ. ಈ ವಾರ ನಿನಗೆ ಸ್ವಲ್ಪ ಹಿತಶತ್ರುಗಳು ಅಥವಾ ಆತುರದ ನಿರ್ಧಾರದಿಂದ ಸಮಸ್ಯೆಗಳಾಗ್ತದೆ ಅನ್ನುವಂಥ ವಿಚಾರ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಾಲು ಬೆಲ್ಲ ನೈವೇದ್ಯವನ್ನು ಮಾಡಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಆತುರದ ನಿರ್ಧಾರಗಳನ್ನು ತಗೋಬೇಡಿ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 3, 6, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ. ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವುದು. ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭವು ನಿಮಗೆ ಪ್ರಾಪ್ತಿಯಾಗ್ತದೆ. ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 3, 6, 9, 9, 11 ಕವಡೆ ಬಿದ್ದಿರುವಂಥದ್ದು. ಮಿಥುನ ರಾಶಿಯವ್ರಿಗೆ 11 ಕವಡೆ. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಈ ವಾರ 50-50, ತುಂಬ ಒಳ್ಳೆಯದು ಇಲ್ಲ, ತುಂಬ ಕೆಟ್ಟದ್ದು ಇಲ್ಲ ಅನ್ನುವಂಥ ರೀತಿಯಲ್ಲಿದೆ. ನೀವು ಮಾಡಬೇಕಾಗಿರೋಂಥಂತೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ತುಳಸಿ ಎಲೆಯನ್ನು ನೀರಲ್ಲಿ ಹಾಕಿ ಸ್ನಾನ ಮಾಡಿ, ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದು, ವಿಷ್ಣು ಅಷ್ಟೋತ್ರ ಓದಿ ಮತ್ತು ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬಿಡ್ತಾನೆ. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕರ್ಕಾಟಕ ರಾಶಿಯವ್ರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು. ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು, ಧನಮಾನ ಲಾಭ, ಮನಸ್ಸಿನಂತೆ ಕಾರ್ಯಗಳು ನೆರವೇರುತ್ತದೆ. ಕರ್ಕಾಟಕ ರಾಶಿ. ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವ್ರಿಗೆ 3, 6, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸಿಂಹರಾಶಿಯವ್ರಿಗೆ 12 ಕವಡೆ ಏನು ಹೇಳ್ತಾ ಇದೆ? ಕಳ್ಳರಿಂದ ಕಂಟಕ,
ಹಣಕಾಸಿನಲ್ಲಿ ತೊಂದರೆ, ಮೋಸ ಹೋಗುವಂಥ ಸಾಧ್ಯತೆ, ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ನಿಮ್ಮ ಕೆಲಸ ಮಾಡುವಂಥವರಿಂದ ನಿಮಗೆ ಕಿರಿಕಿರಿ ಆಗುವಂಥದ್ದು, ಅಥವಾ ನಿಮಗೆ ಬರಬೇಕಾಗಿರುವಂಥ ದುಡ್ಡು ಬರದೇ ಇರುವಂಥದ್ದು, ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಓಂ ಸೂರ್ಯಾಯ ನಮಃ, ಓಂ ಗೃಣಿ ಸೂರ್ಯಾಯ ನಮಃ 21 ಸರಿ ಜಪ ಮಾಡ್ಕೊಂಡು ಹೋಗ್ಬೇಕು ಈ ವಾರ ಪೂರ್ತಿ ಬೆಳಗ್ಗೆ ಎದ್ದ ತಕ್ಷಣ. ಇದರಿಂದ ಈ ನೆಗೆಟಿವಿಟಿ ನಿಮಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ 4, 8, 8, 3, 11, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು ಕನ್ಯಾ ರಾಶಿಯವ್ರಿಗೆ. ಇವ್ರಿಗೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಕಂಟಕ, ಹಣಕಾಸಿನ ತೊಂದರೆ, ಮೋಸ ಹೋಗುವಂಥದ್ದು ಮತ್ತು ಅಧಿಕಾರಿಗಳಿಂದ ಪೀಡೆ, ಕೆಲಸ ಕಾರ್ಯಗಳಲ್ಲಿ ಅಪಯಶಸ್ಸು ಪ್ರಾಪ್ತಿಯಾಗ್ತದೆ, ಮನೆಯಲ್ಲಿ ಕಿರಿಕಿರಿ, ಹೆಣ್ಣು ಮಕ್ಕಳ ಜೊತೆ ವೈಮನಸ್ಸು ಉಂಟಾಗುವಂಥ ಸಾಧ್ಯತೆ ಇರ್ತದೆ. ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕು. ನೀವು ಮಾಡಬೇಕಾಗಿರುವಂಥದ್ದೇನು ಈ ವಾರ ಅಂತಂದರೆ, ವೆಂಕಟೇಶ್ವರ ಸ್ವಾಮಿ ಮತ್ತು ನವಗ್ರಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಇದರಿಂದ ಸ್ವಲ್ಪ ಮಟ್ಟಿಗೆ ಅನಾನುಕೂಲಗಳು ನಿವಾರಣೆ ಆಗ್ತದೆ. ಮತ್ತು ಯೂಟ್ಯೂಬಲ್ಲಿ ಕೊನೆ ಪಕ್ಷ ಒಂದು ನವಗ್ರಹ ಸ್ತೋತ್ರವನ್ನು ಕೇಳುವಂಥದ್ದು, ಜೊತೆಗೆ ಮನೆಯಲ್ಲಿ ತುಪ್ಪ ದೀಪವನ್ನು ಹಚ್ಚಿಟ್ಟು ನಂತರ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥದ್ದು. ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ತುಲಾ ರಾಶಿಯವ್ರಿಗೆ 3, 6, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗ್ತದೆ. ಈ ವಾರ 50-50 ಲಾಭ ಮತ್ತು ನಷ್ಟ ಎರಡು ಕೂಡ ಈಕ್ವಲ್ ಆಗಿರುತ್ತೆ. ತುಂಬ ಲಾಭವೂ ಇಲ್ಲ, ತುಂಬ ನಷ್ಟವೂ ಇಲ್ಲದ ವಾರ. ಆರಂಭದಲ್ಲಿ ಸ್ವಲ್ಪ ನಷ್ಟ ಆದರೂ ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತು ಅಂದುಕೊಂಡಂಥ ಕಾರ್ಯಗಳು ನಿಧಾನ ಆಗುವಂಥ ಸಾಧ್ಯತೆ ಇರ್ತದೆ. ಇದು ತುಲಾ ರಾಶಿಯವರು. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ 3, 6, 9, 9, 12, 12, 3, 15, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು ವೃಶ್ಚಿಕ ರಾಶಿಯವ್ರಿಗೆ. ಅಪವಾದದ ಭಯ, ಅಪವಾದ ಮಾಡ್ತಾರೆ. ನಿಮ್ಮದು ತಪ್ಪಿಲ್ಲ ಅಂದರೂ ನಿಮ್ಮನ್ನು ದೂಷಣೆ ಮಾಡ್ತಾರೆ. ಆಪ್ತೇಷ್ಟರಲ್ಲಿ ಕಲಹಗಳು, ಮನೆಯಲ್ಲಿ, ಕುಟುಂಬದಲ್ಲಿ, ಸ್ನೇಹಿತರ ಜೊತೆ ಆಪ್ತೇಷ್ಟರ ವಿರೋಧಗಳು, ಕಳ್ಳರಿಂದ ಕಂಟಕ, ಅಧಿಕಾರಿಗಳಿಂದ ತೊಂದರೆ, ಹೀಗೆ ನಾನಾ ಥರದ ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾಗ್ತದೆ. ಎಚ್ಚರಿಕೆ. ಇದು ವೃಶ್ಚಿಕ ರಾಶಿಯವರಿಗೆ. ನೀವು ಮಾಡಬೇಕಾಗಿರುವಂಥದ್ದು ಭೈರವನಿಗೆ ಬೆಲ್ಲದ ದೀಪವನ್ನು ಹಚ್ಚಿಡಿ. ಇನ್ನು ಧನುಸ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಧನುಸ್ ರಾಶಿಯವ್ರಿಗೆ 1, 3, 3, 6, 6, 3, 9, 9, 3, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು ಧನುಸ್ ರಾಶಿಯವರಿಗೆ. 13 ಕವಡೆ ಏನು ಹೇಳ್ತಾ ಇದೆ? ಸರ್ಕಾರದಿಂದ ಸಹಾಯವನ್ನು ಹೇಳ್ತಾ ಇದೆ, ಧನ ಲಾಭವಿದೆ, ಸ್ತ್ರೀ ಸೌಖ್ಯವನ್ನು ಹೇಳ್ತಾ ಇದೆ, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುವಂಥದ್ದು, ಅನೇಕ ಥರದ ಅಭಿವೃದ್ಧಿಗಳನ್ನು ಈ ವಾರ ಧನುಸ್ ರಾಶಿಯವರು ಕಾಣ್ತೀವಿ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ವ್ಯವಹಾರದಲ್ಲಿ ಲಾಭ, ಅತ್ಯಂತ ಯಶಸ್ಸನ್ನು ಗಳಿಸುವಂಥ ಒಂದು ವಾರ. ಮಕರ ರಾಶಿಯವ್ರಿಗೆ ಈ ವಾರ ಚೆನ್ನಾಗಿದೆಯಪ್ಪ, ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು ಕೂಡ ಆಗುತ್ತೆ. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವ್ರಿಗೆ 3, 3, 6, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅನಾನುಕೂಲಗಳು ಜಾಸ್ತಿ ಆಗುತ್ತೆ. ಈ ವಾರ ಓವರಾಲ್ 50-50 ಅಂತ ಹೇಳ್ಬೋದು. ಅಷ್ಟೊಂದು ಅಭಿವೃದ್ಧಿ ಕಾಣದ ವಾರ ಈ ವಾರ. ಕುಂಭರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರಬೇಕು. 7.5 ಕೊನೆಯ ಹಂತದಲ್ಲಿದ್ದೀರಿ ನೀವು ಮಾಡಬೇಕಾಗಿರುವಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡಿ. ಮೀನರಾಶಿಯವ್ರಿಗೆ ಹೇಗಿದೆ ನೋಡೋಣ. ಮೀನರಾಶಿಯವ್ರಿಗೆ 3, 3, 6, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, ಇವ್ರಿಗೂ ಕೂಡ ಮೀನರಾಶಿಯವ್ರಿಗೆ ಈ ವಾರ ಚೆನ್ನಾಗಿಲ್ಲ. 50-50 ಆರಂಭದ ವಾರಗಳಲ್ಲಿ ಅಶುಭ ಫಲ ಆದರೆ ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಈ ವಾರ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಅಷ್ಟೊಂದೇನು ನಡೆಯೋದಿಲ್ಲ, ಅನಾನುಕೂಲಗಳು ಜಾಸ್ತಿ ಆಗ್ತದೆ. ಎಚ್ಚರಿಕೆಯಿಂದ ಇರಬೇಕು. ಮಾಡುವಂಥದ್ದು ಗೋ ಸೇವೆಯನ್ನು ಮಾಡಿ, ಅಕ್ಕಿ ಬೆಲ್ಲವನ್ನು ಹಸುವಿಗೆ ಕೊಡಿ, ನಿಮ್ಮ ಕುಲದೇವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಇದರಿಂದ ಅನುಕೂಲಗಳಾಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ